ಕೂತಿರ್ತಾರೆ, ಮಾಡ್ತಿರ್ತಾರೆ ಅಂತ ಇಟ್ಕೊಂಡ್ರೆ ಕಂಪಾಡಿಗೆ ಬರೋದು ಹೋಗೋದು ಮಾಡ್ತಾರೆ. ಬರೋದು ಹೋಗೋದು ಮಾಡೋ ಮಾಸ್ತರ್ ಅದಾರಲ್ರಿ, ಅವ್ರು ಭಾರಿ ಡೇಂಜರಸ್ ಅಂತ ತಿಳ್ಕೊಬೇಕು. ಬರೋದು ಹೋಗೋದು ಅಂದ್ರೆ ಬೆಳಿಗ್ಗೆ 10ಕ್ಕೆ 9 ಬರ್ತಾರೆ, ಸಂಜೆ 4ಕ್ಕೆ ರಕ್ಕೂಲಿ ಹೋಗ್ತಾರೆ. ಅವ್ರು ಬರೋದು ಹೋಗೋದು ಅಷ್ಟೇ. ಆದ್ರೆ ಬಂದಂತ ಸಮಯದಲ್ಲಿ ಮಕ್ಕಳಿಗೆ ಸದಾ ಬೆಳಕನ್ನು ತೋರಿಸುವ ಜ್ಞಾನದ ದಾಸವನ್ನು ಕೊಡುವಂತ ಮನಸ್ಥಿತಿ ಉಳ್ಳಂತ ಶಿಕ್ಷಕರು ಆ ಗ್ರಾಮಕ್ಕೆ ದೇವರಿದ್ದಂಗ ಅಂತ ತಿಳ್ಕೊಬೇಕು. ಅಂತ ಶಿಕ್ಷಕರನ್ನೆಲ್ಲ ಗೌರವಿಸಬೇಕು. ಒಬ್ಬ ಟೀಚರಿಗೆ ಗೌರವಿಸ್ಬೇಕು ಅಂದ್ರೆ ಅವ್ರ ಗೌರವ ಪಡೆಯಂಗಿರ್ಬೇಕ್ರಿ. ಎರಡನೇದಾಗಿ ಅವ್ರ ಗೌರವ ಪಡೆಯಂಗಿರ್ತಾರ, ಗೌರವ ಕೊಡುವಂಗೆ ಚೆನ್ನಾಗಿರಂಗಿಲ್ಲ. ನಾ ಹೇಳೋದು ಚಂದ ಅರ್ಥ ಮಾಡ್ಕೊಡ್ರಿ. ವೇದಿಕೆ ಮೇಲೆ ಇರೋರಿಗೆ ಅರ್ಥ ಆಗುತ್ತೆ, ನಿಮಗೂ ಅರ್ಥ ಆಗುತ್ತೆ, ನಮಗೂ ಅರ್ಥ ಆಗುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ಗೌರವಿಸ್ತೀವಿ ಅಂದ್ರೆ ಗೌರವಿಸಕ ಯೋಗ್ಯರಾದಂತ ವ್ಯಕ್ತಿಗಳು ಇರ್ಬೇಕು. ಜೊತೆಗೆ ಬಹಳ ಒಳ್ಳೆ ವ್ಯಕ್ತಿ ಅದಾನ ಅಂತ ಹೇಳಕ್ಕೂ ಒಳ್ಳೆಯವರು ಇರ್ಬೇಕು. ಒಳ್ಳೆಯವರು ಅನ್ಬೇಕಂದ್ರೆ ಒಳ್ಳೆಯವ್ರಿಗೆ ಮಾತ್ರ ಸಾಧ್ಯ. ಒಳ್ಳೆಯವ್ರನ್ನು ಕೆಟ್ಟವ್ರು ಅಂತ ಅವ್ರು ಕೆಟ್ಟವರಾಗಿರ್ತಾರೆ. ಹಂಗ ಪುಟ ಕೇಳು ಮಾತಾಡ್ಬಾರ್ದು. ಹಂಗ ಒಳ್ಳೆಯವರು ಆಗಿ ನೋಡಿ ಒಂದ್ ದೊಡ್ಡ ಶಾಮಿಯಾನ ಹಾಕಿ ವೇದಿಕೆ ಮೇಲೆ ಇಷ್ಟೊಂದು ವ್ಯವಸ್ಥೆ ಮಾಡಿಕೊಂಡು ಎಲ್ಲರನ್ನೂ ಕರೆಸಿ ಮೈಕ್ ಅರೇಂಜ್ಮೆಂಟ್ ಮಾಡಿ ಎಲ್ಲರಿಗೆ ಊಟದ ವ್ಯವಸ್ಥೆ ಮಾಡಿಕೊಂಡು ಅವರಿಗೆ ಗೌರವಿಸುವಂತಹ ಮನಸ್ಸು ಈ ಗ್ರಾಮದಲ್ಲಿ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಒಳ್ಳೆಯವ್ರನ್ನ ಗುರುತಿಸುವಂತ ಜನ ಈ ಊರಾಗದಾರ ಅಂತಾನೆ ಅರ್ಥ. ಅದಕ್ಕೆ ನಾನು ತುಂಬಾ ಗೌರವದಿಂದ ಅವ್ರಿಗೆ ಧನ್ಯವಾದ ಅರ್ಪಿಸ್ತೇನೆ. ಕೆಲವೊಂದ್ ಕಡೆ ನೋಡ್ತೀವಿ ನಾವು, ಬಹಳ ಚಲೋ ಟೀಚರ್ಸ್ ಇರ್ತಾರೆ, ವರ್ಗಾವಣೆ ಆಗ್ತಾರ ಬಿಡ್ರಿ ಹೋಗ್ತಾರ ಬಿಡ್ರಿ ಅಂತ. ಕೆಲವೊಂದ್ ಶಾಲೆಗೆ ಟೀಚರ್ಸ್ ಚಲೋ ಇರಂಗಿಲ್ಲ, ಅವರ ಜನ ಚಲೋ ಇರ್ತಾರ, ಅವಾಗ ಅವ್ರನ್ನ ಗೌರವಿಸಕ್ಕೆ ಮನಸ್ಸು ಹಾಕಿರಂಗಿಲ್ಲ. ಹಂಗ ನಾವು ನೋಡ್ತಾ ಇದ್ದೀವಿ. ಆದ್ರೆ ಶಾಕಿರಾ ಬಾನು ಮೇಡಮ್ ಅವರು 19 ವರ್ಷ ಖುಷಿಯಿಂದ ಕೆಲಸ ಮಾಡ್ಯಾರ. 19 ವರ್ಷ ಕೆಲಸ ಮಾಡೋದು ಇವತ್ತಿನ ಭಾರಿ ಕಷ್ಟದ ಕೆಲಸ, ವೆರಿ ಡಿಫಿಕಲ್ಟ್. 3 ವರ್ಷ ಆದಾಗ ಯಾವಾಗ ಹೋಗ್ತಾರ್ರಿ ಮಾಸ್ತರ್ ಅಂತ ಭಾಳ ಜನ ನಾನು ನೋಡಿ ನಿಂತಾರೆ. ಯಾವಾಗ ಬಂದ ರೂಪಾಯಿ 3 ವರ್ಷ 3 ವರ್ಷ ಅಂತಲ್ರಿ ನೀವೇ ಇರ್ಬೇಕಂತ ನಮಗೆ ಭಾಳ ಇಂಥ ಸಮಸ್ಯೆ ಅಲ್ಲಿಂದ ಬರ್ತಿರ್ತಾವ್ರಿ. ಆದ್ರೆ ಶಾಕಿರಾ ಬಾನು ಅಂತ ಮೇಡಮ್ ಅವರು ಅವ್ರು ಗೌರವಿಸುವಂತ ಅವ್ರು ಕೆಲಸ ಮಾಡಿದ್ದಾರೆ. ಈಗ ನಾನು ಯಾಕೆ ಸನ್ಮಾನ ಮಾಡಿಸಿದ ಮುಂಚೆ ಅಂತ ಹೇಳಿದ್ರೆ, ಸನ್ಮಾನದೊಳಗೆ ಅವ್ರು ಹೆಂಗೆ ಕೆಲಸ ಮಾಡಿದ್ರು ಅಂತ ಗೊತ್ತಾಗ್ಬಿಡ್ತಾನೆ. ಹೌದಲ್ರಿ? ಸನ್ಮಾನ ಮಾಡಿದ್ರ ಮೇಲೆ ಸನ್ಮಾನ ಮಾಡೋದ್ರ ರೀತಿ ಒಳಗನ ಅವ್ರು ಹೆಂಗೆ ಕೆಲಸ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಪಾಪ ಯಜಮಾನ ಅಜ್ಜಿ ಇದ್ದಾರೆ ನೋಡ್ರಿ, ಇಲ್ಲಿ ಅವರು ಸನ್ಮಾನ ಮಾಡ್ತಾ ಇದ್ರು, ಇವರೆಲ್ಲ ಸನ್ಮಾನ ಮಾಡಿದ್ರು, ಮಕ್ಕಳು ಸನ್ಮಾನ ಮಾಡ್ತಾ ಇದ್ರು, ಹಳೆ ವಿದ್ಯಾರ್ಥಿಗಳು ಸನ್ಮಾನ ಮಾಡ್ತಾ ಇದ್ರು, ಹಿರಿಯರು ಸನ್ಮಾನ ಮಾಡ್ತಾ ಇದ್ರು. ಎಲ್ಲರೂ ಈ ರೀತಿ ಮಾಡ್ತಾ ಇದ್ರು ಅಂದ್ರೆ ಅವರೆಲ್ಲರ ಮನಸ್ಸಿನಾಗ ಅದಾರ ಅಂತಾನೆ ಅರ್ಥ. ಆ ಟೀಚರ್ ಎಲ್ಲರ ಮನಸ್ಸಿನಾಗ ಇದ್ದಾರೆ. ಆ ದೃಷ್ಟಿ ನೀವು ಗೌರವ ಸಲ್ಲಿಸಿದ್ದೀರಿ. ಒಳ್ಳೆಯವ್ರನ್ನ ಗೌರವದಿಂದ ಗೌರವಿಸ್ಬೇಕು ಅಂತ ಹೇಳಿದ್ರು ಒಂದು ತಾಕತ್ ಬೇಕು, ಮತ್ತು ಒಳ್ಳೆಯದನ್ನ ಮಾಡಕ್ಕೂ ಒಂದು ಒಳ್ಳೆ ಗುಣ ಇರ್ಬೇಕು. ಅದಕ್ಕೆ ಶಾಕಿರಾ ಬಾನು ಮೇಡಮ್ ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. 19 ವರ್ಷ ಕೆಲಸ ಮಾಡ್ಯಾರ, ಏನೂ ಕಳಂಗಿಲ್ಲ ಕೆಲಸ ಮಾಡ್ಯಾರ. ಇವತ್ತು ಅವ್ರು ಹೊಂಟಾರ ಅಂದ್ರೆ ಎಲ್ಲರಿಗೂ ಬೇಸರ ಆಗೈತಿ. ಪಾಪ ಇಂಥ ಒಳ್ಳೆ ಟೀಚರ್ ನಾವೆಲ್ಲ ಮಿಸ್ ಮಾಡ್ಕೋಬೇಕಲ್ಲಪ್ಪ, ಅವ್ರು ಬೇರೆ ಕಡೆ ಹೋಗ್ಬಿಡ್ತಾರೆ, ಇನ್ಮೇಲೆ ಅಂತ ಒಳ್ಳೆ ಟೀಚರ್ ನಾವು ಅವ್ರ ಕೆಲಸ ಕೆಲ್ದಂಗೆ ಆಗ್ತದ ಅಂತ ತಿಳ್ಕೊಂಡು ನೀವೆಲ್ಲ ಬೇಸರ ಮಾಡ್ಕೊಳ್ತೀವಿ. ಹೌದಲ್ರಿ? ಒಂದ್ ರೀತಿ ಅವ್ರು ಹೋಗೋದ್ರಿಂದ ನಿಮ್ಮ ಊರಿಗೆ ದೊಡ್ಡ ಲಾಸ್ ಆಗಿ ಗೊತ್ತಿರ್ಲಿ. ಖಂಡಿತವಾಗಿ ನಿಮ್ಗೆ ಲಾಸ್ ಇದೆ, ಅವ್ರು ಹೋಗೋದ್ರಿಂದ ನಿಮ್ಗೆ ಲಾಸ್ ಇದೆ. ಇಟ್ಸ್ ವೆರಿ ಲಾಸ್ ಫಾರ್ ಯುವರ್ ನಾಟ್ ಓನ್ಲಿ ಸ್ಕೂಲ್. ನೀವು ದಯಮಾಡಿ ಶಾಲೆಗೆ ಅನ್ನಬೇಡ್ರಿ, ಶಾಲೆಗೆ ಲಾಸ್ ಇಲ್ಲ, ಅವ್ರು ಹೋಗೋದ್ರಿಂದ ಇಡೀ ಊರಿಗೆ ಲಾಸ್ ಐತಿ. ನಾವು ಶಾಲೆ ಅಂದ್ರೆ ಹುಡುಗರಿಗೆ ಸೀಮಿತ ಮಾಡ್ತೀವಿ. ಹುಡುಗರು ಬರೇ ಶಾಲೆಗೆ ಸೀಮಿತ ಇಲ್ಲ, ಅವ್ರು ಪ್ರತಿ ಮನೆಗೆ ಸೀಮಿತ ಆಗ್ಯಾರ, ಗ್ರಾಮಕ್ಕೆ ಸೀಮಿತ ಆಗ್ಯಾರ. ಅವರು ಮನೆ ಯಜಮಾನ್ರಾಕಾರ. ಇವತ್ತಿನ ಹುಡುಗರು ನಾಳೆ ಮನೆ ಯಜಮಾನ್ರಾಗ್ತಾರ. ಇವತ್ತಿನ ಹುಡುಗರು ನಾಳೆ ಊರಿನ ಹಿರಿಯರಾಕಾರ. ಯಾಕೆ ಹಿರಿಯರಾಕಾರ ಅಂದ್ರೆ ಇವತ್ತು ಹುಡುಗರು ಇದ್ದರು, ಮುಂದೆ ಯಾಕೆ ಹಿರಿಯರಾಕಾರ ಅಂದ್ರೆ ಇವತ್ತೇನು ಮುಂದಾಗಿ ಇಲ್ಲಿ ಬಂದು ಕೂತಾರ ನಮ್ಮ ಜೊತೆಗೆ. ಇವರು ಒಂದ್ ಕಾಲ ಅಲ್ಲೇ ಕೂತಿದ್ರು, ಇವ್ರು ಇವತ್ತು ಹಿರಿಯತನ ಮಾಡುವಂತವ್ರು ಆಗಿ ಮುಂದೆ ಕೂತಾರ. ಅವ್ರು ಮುಂದೆ ಕೂತಾರ ಅಂದ್ರೆ ಇನ್ನೊಂದು ದಿವಸ ಆದ್ಮೇಲೆ ಅವರು ವಯಸ್ಸಾಗುತ್ತೆ, ಅವಾಗ ಇಲ್ಲಿ ಕೂತವ್ರು ಇಲ್ಲಿಗೆ ಬರ್ತಾರಲ್ರಿ. ಪ್ರತಿಯೊಬ್ಬ ಮಗು ಅಲ್ಲಿ ಕೂತು ಹುಡುಗ, ಬರೀ ಹುಡುಗ ಅಥವಾ ಹುಡುಗಿ ಅಲ್ಲ, ಅವರು ಈ ಊರಿನ ನಾಗರಿಕರಾಗ್ತಾರೆ. ಅವಾಗ ಒಂದ್ ದಿವಸ ಅವ್ರಿಗೆ ಬಂದು ಕೂಡ್ತಾರೆ. ಅದಕ್ಕೆ ಅಂತಹ ಕುತ್ಕೊಂಡು ಗ್ರಾಮದ ಹಿರಿತನ ಮಾಡಿ, ಶಾಲೆ ಹಿರಿತನ ಮಾಡಿ, ಊರನ್ನು ಸುಧಾರಣೆ ಮಾಡುವಂತ ಮನಸ್ಥಿತಿ ಬೆಳಿಬೇಕಾಗಿತ್ತಂದ್ರೆ
ಶಿಕ್ಷಕರು ಒಳ್ಳೆ ಸಂಸ್ಕಾರಯುತ ಶಿಕ್ಷಣ ಕೊಡ್ಬೇಕು, ವ್ಯಾಲ್ಯೂಬಲ್ ಎಜುಕೇಶನ್ ಕೊಡ್ಬೇಕು. ಶಿಕ್ಷಕರು ವ್ಯಾಲ್ಯೂಬಲ್ ಎಜುಕೇಶನ್ ಕೊಟ್ಟರೆ ಮಾತ್ರ ಇಲ್ಲಿ ಬಂದು ಕೂತವರು ವ್ಯಾಲ್ಯೂಬಲ್ ಯೋಚನೆ ಮಾಡ್ತಾರೆ. ಯಾಕಂದ್ರೆ ನಮ್ಮ ಹತ್ರ ಏನೈತೆ ಅದನ್ನ ವಿಚಾರ ಮಾಡ್ತೀವಿ. ನನ್ನ ಹತ್ರ ಒಂದು ಲೋಟ ಐತಿ, ಇದ್ರೊಳಗೆ ಈ ಒಂದು ಬಾಟ್ಲಿ ಇದೆ, ಈ ಬಾಟ್ಲಿ ಒಳಗೆ ಏನೈತಿ ನೀರು ಐತಿ, ಹೌದಲ್ಲ? ನೀವೇನಾರ ಕೇಳಿದ್ರೆ ನೀರು ಕೊಡ್ತೀವಿ, ಯಾಕಂದ್ರೆ ನೀರು ಐತಿ, ಯಾಕಂದ್ರೆ ನನ್ನ ಕೈಗಿರೋ ನೀರು. ಇನ್ನೊಬ್ಬರ ಕೈ ಇನ್ನೊಂದು ಬಾಟ್ಲಿ ಇರುತ್ತೆ, ಅವನಿಗೆ ಅವನು ಬೇರೆ ಕೊಡ್ತಾನ, ಯಾಕಂದ್ರೆ ಅವನ ಕಡೆ ಇರುತ್ತೆ ಬೇರೆ, ಇನ್ನೊಬ್ಬರ ಕಡೆ ಬೇರೆ ಬೇರೆ ಇರುತ್ತೆ. ನಾ ಯಾಕೆ ಈ ಮಾತು ಹೇಳಾಕತ್ತೀನಿ ಅಂದ್ರೆ, ಯಾರ್ಯಾರ ಕಡೆ ಏನೇನು ಇರ್ತದೆ ಅದನ್ನ ಕೊಡಕ್ ಸಾಧ್ಯ. ಅದನ್ನು ತೆಗೆದುಕೊಂಡಂತವ್ರು ನಾವುಗಳು ಒಳ್ಳೆ ರೀತಿಯಿಂದ ಹೋಗ್ಬೇಕು. ಹಂಗ ಒಳ್ಳೆ ಶಿಕ್ಷಕರಿಂದ ಒಳ್ಳೆಯದನ್ನ ತೆಗೆದುಕೊಂಡು ಹೋಗಿರ್ತಾರೆ. ನಾಳೆ ಊರ ನಾಯಕರಾದಂತ ಸಂದರ್ಭದಲ್ಲಿ ಅವ್ರು ಬಂದು ಒಳ್ಳೆಯದನ್ನೇ ಇಲ್ಲಿ ಕುತ್ಕೊಂಡು ಮಾತಾಡ್ತಾರೆ. ಆ ದೃಷ್ಟಿಯೊಳಗ ಒಬ್ಬ ಶಿಕ್ಷಕ ಹೋಗೋದ್ರಿಂದ ಇಡೀ ಊರಿಗೆ ಲಾಸ್ ಅಂತ ಹೇಳಿ ನಾನು. ರೈಟ್ ರೈಟ್ ಕರೆಕ್ಟ್ ಅಲ್ರಿ? ಅದಕ್ಕೆ ಅಂತ ಒಳ್ಳೆ ಶಿಕ್ಷಕ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಿ. ಆದ್ರೆ ಸಂತೋಷ ಏನಂದ್ರೆ ಇನ್ನೊಂದು ಶಾಲೆಗೆ ಹೋಗ್ತಾರೆ, ಅದು ನಮ್ಮ ತಾಲೂಕಿನ ಶಾಲೆಗೆ ಹೋಗ್ತಾರೆ. ನಮ್ಮ ಶಾಬಜಾದ್ ಶಾಲೆ ಹೋಗ್ತಾರೆ ಮೇಡಮ್, ಬಂಕಾಪುರದ ಶಾಬಜಾದ್ ಶಾಲೆಗೆ ಹೋಗ್ತಾರೆ ಅಲ್ವಾ? ಇಲ್ಲೇ ಇರ್ತಾರೆ. ನಮ್ಮ ತಾಲೂಕಿನ ಇನ್ನೊಂದು ಶಾಲೆಗೆ ಹೋಗ್ತಾರೆ, ಇನ್ನೊಂದು ಶಾಲೆ ಲಾಭ ಆಗುತ್ತೆ, ಏನು ತೊಂದರೆ ಇಲ್ಲ. ಆದ್ರೆ ಒಳ್ಳೆ ಶಿಕ್ಷಕಿ ಅವ್ರನ್ನ ಗೌರವಿಸೋದು, ಅವ್ರನ್ನ ಪ್ರೀತಿಸೋದು, ಅವ್ರಿಗೆ ಸನ್ಮಾನ ಮಾಡೋದು ಊರಿನ ಸಂಸ್ಕಾರನೂ ಹೌದು. ಮೊದಲ ಮಾಡ್ಬೇಕಂದ್ರೆ ನೀವೆಲ್ಲ ಬಂದು ಕೂತೀರಿ. ಇಸ್ಲಾಂ ಕಮಿಟಿಯವ್ರು ಬಂದಾರ, ಎಸ್ ಬಂದಾರ, ಯೂಸಫ್ ಅವ್ರು ಬಂದಾರ, ಎಲ್ಲ ನಾಯಕರು ಬಂದಾರ, ಅವ್ರ ಮನೆಯವ್ರು ಬಂದಾರ, ಎಲ್ಲ ನಮ್ಮ ಹಿರಿಯರು ಬಂದು ಬಂದಿರಿ. ಎಲ್ಲರೂ ಬಂದಿರೋದ್ರಂತೆ ಆ ಟೀಚರ್ನಲ್ಲಿರುವಂಥ ವಿಮಾನ, ಈ ಟೀಚರ್ ನಮ್ಮ ಮಕ್ಕಳಿಗೆ ಕೆಲಸ ಇರಪ್ಪ, ನಮ್ಮವ್ರಿಗೆ ಈ ರೀತಿ ಜ್ಞಾನ ಹೇಳ್ಕೊಟ್ಟಾರ ಅಂತ ಕೊಟ್ಟು ಹೇಳ್ತಾರೆ. ಅದಕ್ಕೆ ಖಂಡಿತವಾಗಿಯೂ ಮೇಡಮ್ ಎಲ್ಲಿದ್ದಾರೆ ಮೇಡಮ್? ಮೇಡಮ್ ನೀವು ಡನ್ ವೆರಿ ಗುಡ್ ಜಾಬ್ ಇನ್ ದಿಸ್ ವಿಲೇಜ್. ನಿಮ್ಮ ಬಗ್ಗೆ ನಾನು ಕಡೆ ಕೂಡ ಮಾತಾಡ್ತಾ ಬಂದೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಮ್ಮ ಬಗ್ಗೆ ತುಂಬ ಗೌರವ ಇದೆ, ಈ ಜನರ ಪ್ರೀತಿ ಇದೆ, ಮಕ್ಕಳ ಪ್ರೀತಿ ಇದೆ. ಆದ್ರೆ ನೀವು ಯಾಕೆ ಬಿಟ್ಟರೆ ಗೊತ್ತಿಲ್ಲ, ನಿಮ್ಮ ಅನುಭವ ಇಟ್ಟಿರ್ಬೇಕಂತೆ. ಅದು ಖಂಡಿತ. ಯಾಕಂದ್ರೆ ಹೋದಂತ ಗ್ರಾಮಕ್ಕೆ ಹೊಸ ಟೀಚರ್ಸ್ ಬರೋದು ಭಾಳ ಕಡಿಮೆ ರೀ. ನಾವು ಬರೀ ಗೆಸ್ಟ್ ಟೀಚರ್ ಹೊರಗೆ ನಮ್ಕೊಂಡು ಜಗಳ ಮಾಡ್ತಿರ್ತಾರೆ, ನೀವು ಮಾಸ್ತರ್ ಕೊಡಂಗಿಲ್ಲ ಸರಿಯಾಗಿ ಅನ್ಸ್ತೀವಿ ಅಂತ ಹೇಳಿ. ಇಲ್ಲ ನೀವು ದೊಡ್ಡ ಚಪ್ಪಾಳೆ ಹಾಕೋದು ಮೇಡಮ್. ನೋಡಿ 3 ವರ್ಗಾವಣೆಗೆ ಕನ್ಫರ್ಮ್ ಮಾಡಿದ್ದಾರೆ. ಈಗ ಅವ್ರಿಗೆ ಈಗ ತಡಿಬೇಡ್ರಿ ಪಾಪ, ಹೋಗ್ಲಿ, ಎಲ್ಲರಿಗೆ ಅನಾನುಕೂಲತೆ ಇರುತ್ತೆ, ಹೋಗ್ಲಿ. ಅಂದ್ರೆ ಯಾಕಂದ್ರೆ ಒಂದು ತ್ರಾಸ ಆಗ್ತದೆ, ಬಟ್ ನಿಮ್ಗೆ ಕಳ್ಕೊಳ್ಳೋದು ನಮ್ಮ ಶಾಲೆ ಭಾಳ ತ್ರಾಸ. ನೀವು ಊರಿಗೆ ಲಾಸ್ ಆಗ್ತದೆ ಅನ್ನೋ ಕಳಕಳಿಯಿಂದ ಹೇಳಿದ್ದಮ್ಮ. ಆದ್ರೆ ನೀವು ಇನ್ನೊಂದು ಶಾಲೆಗೆ ಉಪಯೋಗ ಆಗ್ತದೆ, ಎರಡು ಮಾತಿಲ್ಲ. ನಿಮ್ಮಂತ ಒಳ್ಳೆ ಶಿಕ್ಷಕನ ಪಡೆದಂತ ಈ ಶಾಲೆ ಧನ್ಯ. ಇಷ್ಟು 19 ವರ್ಷ ಅಂತ ಮಾಡ್ತೀನಿ. ಮತ್ತು ನೀವು ಒಳ್ಳೆಯ ಮನಸ್ಥಿತಿ ಉಳ್ಳಂತ ಒಬ್ಬ ಟೀಚರ್ ಪಡೆದಂತ ನಿಮ್ಮ ಮನೆಯವರು ಧನ್ಯರು ಅಂತ ನಾನು ಭಾವಿಸ್ತೀನಿ. ವೆರಿ ಗುಡ್ ಲೇಡಿ. ಅದಕ್ಕೆ ಸರಿ ತುಂಬ ಗೌರವ ಇದೆ ನಿಮ್ಮ ಬಗ್ಗೆ. ಹೀಗಾಗಿ ಇರಲಿ, ನಿಮ್ಗೆ ಒಳ್ಳೆಯದನ್ನು ಹಾರೈಸ್ತೀನಿ. ನಿಮ್ಮ ಆರೋಗ್ಯ, ಭಾಗ್ಯ, ವಯಸ್ಸು, ಆಯುಷ್ ಚೆನ್ನಾಗಿ ದೇವರು ಕೊಡಲಿ, ನಿಮ್ಮ ಸಂಸಾರ ಚಂದ ಇರಲಿ ಅಂತಿಕೊಂಡು ಎಲ್ಲರ ಪರವಾಗಿ ನಾನು ಹಾರೈಸ್ತೀನಿ. ದೇವರ ಅಲ್ಲದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಿಮ್ಮ ಭಗವಂತ ಒಳ್ಳೆ ಆರೋಗ್ಯ ಕೊಡಲಿ, ಆಯುಷ್ ಕೊಡಲಿ, ನಿಮ್ಮ ಸಂಸಾರ ತುಂಬ ಚೆನ್ನಾಗಿ ನಡೀಲಿ. ಮಕ್ಕಳ ಆಶೀರ್ವಾದ ದೊಡ್ಡ ನೋಡ್ರಿ. ನಾವು ಆಶೀರ್ವಾದ ಅಂತ ಅನ್ಬಾರ್ದು ಅಂತಂದ್ರೂ ಸಹ ಅವ್ರ ನಮ್ಮ ಟೀಚರ್ ಚೆನ್ನಾಗಿರಲಿ ಅಂದ್ಬಿಟ್ರೆ ಸಾಕು, ಅದಕ್ಕೆ ದೊಡ್ಡ ಆಸ್ತಿ ಯಾವುದಿಲ್ಲ. ದೇವ್ರಿಗಿಂತ ದೊಡ್ಡ ಆಸ್ತಿ ಅವರು. ಯಾಕಂದ್ರೆ ದೇವರೆಲ್ಲದನ್ನ ಗೊತ್ತಿಲ್ಲ ನಮಗೆ, ಅದು ನಮ್ಮ ಮುಂದಿರುವಂಥ ಮಕ್ಕಳೇ ನಮ್ಮ ದೇವರಲ್ವ. ಅವರು ನಮ್ಮ ಟೀಚರ್ ಒಳ್ಳೇದಾಗಲಿ ಅಂದ್ಬಿಟ್ರೆ ನಿಮ್ಗೆ ಒಳ್ಳೇದಾಗೇ ಆಗಲ್ಲ. ಅದಕ್ಕೆ ಅವರೆಲ್ಲರ ಹಾರೈಕೆ ನಿಮ್ಮ ಜೊತೆಗಿರಲಿ, ಗ್ರಾಮದ ಹಿರಿಯರ ಹಾರೈಕೆ ನಿಮ್ಮ ಜೊತೆಗಿರಲಿ. ಒಳ್ಳೆ ರೀತಿಯಿಂದ ಎಲ್ಲ ಕೆಲಸ ಮಾಡಿದ್ದೀರಿ. ನಿಮಗೆ ನಾನು ಬಹಳ ನಿಮ್ಮ ಸಲುವಾಗಿನೇ ಬಂದಿದ್ದೀನಿ. ಹೌದಾ? ಪಾಪ ಒಳ್ಳೆ ಟೀಚರು. 18 ವರ್ಷ ಅನ್ಕೊಂಡು ಬಂದ್ವಿ ನಾವು. 19 ವರ್ಷ ಕೆಲಸ ಮಾಡಿದ್ವಿ. ಅವ್ರಿಗೆ ಒಂದು ಗೌರವ ಸಲ್ಲಿಸೋಣ ಅಂತ ತಿಳ್ಕೊಂಡು ಹೇಳಿ ನಾನು ತುಂಬ ನನಗೆ ಆ್ಯಕ್ಚುಲ್ ಒಂದು ಎನ್ಕ್ವೈರಿ ಫಿಕ್ಸ್ ಮಾಡಿದೆ. ನನ್ನ ಆಫೀಸ್ನ ಒಂದು ಎನ್ಕ್ವೈರಿ ಇದ್ವಿ, ಕುಂದೂರು ತಾಲೂಕಿನ ಡಿಒರ್ಸ್ನಲ್ಲಿ ಬಂದಾಗ ಅವ್ರನ್ನ ಎನ್ಕ್ವೈರಿ ಮಾಡಕ್ಕೆ ನಾನು ನಿನ್ನೆಲ್ಲಿ ಹೋಗಿದ್ದೆ. ಇವತ್ತು ನನ್ನ ಆಫೀಸ್ಗೆ ಕರೆಸ್ಕೊಂಡೇನೆ ಅವ್ರು. ಅದನ್ನ ಬಿಟ್ಟು ಇಲ್ಲಿ ಬಂದೀನಿ. ಈಗ ಅವ್ರು ಕುಂದಿರ್ಲಿ ನಮ್ಮ ಆಫೀಸ್ನಾಗ ಅಂತ ತಿಳ್ಕೊಂಡೇನೆ. ಯಾಕಂದ್ರೆ ಒಬ್ಬ ಒಳ್ಳೆ ಟೀಚರ್ ಗೌರವಿಸಿದ್ರೆ ಅದು ಇಡೀ ಶಿಕ್ಷಕರ ಸಮುದಾಯಕ್ಕೆ ಗೌರವ ಅಂತ ತಿಳ್ಕೊಂಡು ಬಂದೀನಿ ಮೇಡಮ್. ತುಂಬ ಒಳ್ಳೆ ಕೆಲಸ ಮಾಡಿದ್ರು. ನಿಮ್ಮ ಸೇವೆನ ಈ ಗ್ರಾಮ ಸ್ಮರಿಸ್ತದೆ. ನಿಜವಾಗಿಯೂ ನೀವು ಅವಾಗವಾಗ ಈ ಗ್ರಾಮದ ಜೊತೆ ಸಂಪರ್ಕ ಇರಲಿ ಅಂತ ತಿಳ್ಕೊಂಡು ನಾವು ಬೇಡ್ಕೊಳ್ತಾ, 8ನೇ ಕ್ಲಾಸಿನ ಮಕ್ಕಳು ಇದ್ದೀರಿ, ಅವರಿಗೆ ಹಾರೈಸ್ರಿ. ಬೀಳ್ಕೊಡೋ ಸಮಾರಂಭ ಮಾಡ್ತಾ ಇದ್ದಾರೆ. ಒಳ್ಳೆ ಟೀಚರ್ ಇದ್ದಾರೆ. ಬಹುಶಃ ನಮ್ಮ ಚಪ್ಪರದಳ್ಳಿ ಹೆಡ್ ಮಾಸ್ಟರ್ ಇದ್ದಾರಲ್ಲ, ವೆರಿ ಗುಡ್. ನನಗೆ ಇನ್ನೂ ನೆನಪಿದ್ರು ಸರ್, ನಿಜವಾಗಿ ನಾನೇನು ಪುಣ್ಯ ಮಾಡಿದ್ದೀವಿ, ಕೋರ್ಟ್ನಾಗ ಕೆಲಸ ಮಾಡ್ತಾ ಇದ್ದೀನಿ. ಬಹಳ ಒಳ್ಳೆ ಜನ ಅದಾರೆ ಸರ್, ಬಹಳ ಒಳ್ಳೆ ಸಮುದಾಯ ಎಲ್ಲ ಐತಿ, ನನಗೆ ಎಲ್ಲ ರೀತಿ ಸಹಕಾರ ಮಾಡ್ತಾರೆ. ನಾ ಏನೋ ಪುಣ್ಯ ಮಾಡಿದ್ದು ಆ ಊರು ಸಿಕ್ಕತ್ರಿ ಅಂತಿಕೊಂಡು ನನಗಿನ್ನು ಫೋನ್ಗೆ ಹೇಳಿ ಅಂತ ಊರಿಗೆ ನೀವು ಬರೋದು ಸರ್ ಅಂತಿಕೊಂಡು ಭಾಳ ಗೌರವದಿಂದ ಕರೆದು. ನಿಜವಾಗಿ ಒಳ್ಳೆ ಊರಿದೆ. ದಯಮಾಡಿ ಎಲ್ಲರೂ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಈಗ ಹಿರಿಯರು, ಇಸ್ಲಾಂ ಕಮಿಟಿ ಆಗಿರ್ಬೋದು,
ಗ್ಯಾರಂಟಿ ಯೋಜನೆಯವರಾಗಿರ್ಬೋದು, ಎಸ್ ಟಿ ಆಗಿರ್ಬೋದು, ಗ್ರಾಮದ ಹಿರಿಯರಾಗಿರ್ಬೋದು, ಗ್ರಾಮ ಪಂಚಾಯತ್ ಮೆಂಬರ್ಸ್ ಆಗಿರ್ಬೋದು, ಎಲ್ಲರೂ ರಿಕ್ವೆಸ್ಟ್ ಏನು ಮಾಡ್ಕೊಳ್ತೀನಿ ಅಂದರೆ ದಯಮಾಡಿ ಈ ಶಾಲೆನ ಕಳ್ಕೊಳ್ಳಿಕ್ಕೆ ನೀವು ಮಸೀದಿಗೆ ಎಷ್ಟು ಹೋಗ್ತಾರೆ ಗೊತ್ತಿಲ್ಲ, ಅವರ ಶಾಲೆ ಮಸೀದಿ 10 ಪಟ್ಟು ಲಾಭ ಕೊಡುವಂತಹ ಒಂದು ದೊಡ್ಡ ದೇವಸ್ಥಾನದ ಒಂದು ದೇವಾಲಯ ಇದ್ದಂಗೆ ಮಕ್ಕಳು. ಅದಕ್ಕೆ ಆ ಮಕ್ಕಳ ಬಗ್ಗೆ ಎಲ್ಲರೂ ಕಾಳಜಿ ಇಟ್ಕೊಡ್ರಿ. ಇಲ್ಲಿ ಬಂದಾಗ ಯಾವುದೇ ಪಕ್ಷ ಪಂಗಡ ಅಂತಕ್ಕಂಥ ಭೇದ ಭಾವನ ಮರಿಬೇಕು. ಯಾಕಂದ್ರೆ ಎಲ್ಲಾ ಸಮುದಾಯದ ಮಕ್ಕಳು ಇಲ್ಲಿ ನಮ್ಮ ಹತ್ರ ಇದ್ದಾರೆ, ಎಲ್ಲ ಜನಾಂಗದ ಮಕ್ಕಳಿದ್ದಾರೆ. ಎಲ್ಲ ಜನಾಂಗದ ನಿಮ್ಮ ಸಮುದಾಯದ ಹಿರಿಯರು, ಇಳುವರು, ವ್ಯಾಪಾರಸ್ಥರು, ಗೌಂಡಿಗಳು, ಕೆಲಸ ಮಾಡುವಂಥ ನೌಕರದಾರ ಮಕ್ಕಳು, ರೈತಾಪಿ ಮಕ್ಕಳು, ಎಲ್ಲ ಮಕ್ಕಳು ಇದ್ದಾರೆ. ಎಲ್ಲ ನಿಮ್ಮ ಸಮುದಾಯದ ಎಲ್ಲ ರೀತಿ ಮಕ್ಕಳು ಇರೋದ್ರಿಂದಾಗಿ ಎಲ್ಲ ಮಕ್ಕಳಿಗೂ ಉಪಯೋಗ ಆಗುವಂತಹ ಶಿಕ್ಷಣವನ್ನು ಚೆನ್ನಾಗಿ ಕೊಡಬೇಕು. ನಾನು ಗೆಸ್ಟ್ ಟೀಚರ್ ಚೆನ್ನಾಗಿ ಏನು ಒಬ್ಬ ಶಿಕ್ಷಕ ಕೊರತೆ ಇಲ್ಲ, ಗೆಸ್ಟ್ ಟೀಚರ್ ಕೊಟ್ಟಿದ್ದೀನಿ. ಖಂಡಿತವಾಗಿ ಗೆಸ್ಟ್ ಟೀಚರ್ ಕೊರತೆ ಇಲ್ಲ, ಏನು ತೊಂದರೆ ಇಲ್ಲ. ನೀವು ಕೇಳಿದಷ್ಟೇ ಕೊಟ್ಟಿವಿ, ಚಿಂತೆ ಮಾಡಬೇಡ್ರಿ. ಸಗಲ ನೀವು ಜೋರು ಮಾಡ್ತಿರ್ತೀವಿ, ನಮ್ಗೆ ನೀವು ಕಾಳಜಿ ಮಾಡಂಗಿಲ್ಲ ಅಂತೇಳಿ. ಬಟ್ ತೊಂದರೆ ಇಲ್ಲ, ಟೀಚರ್ಸ್ ಎಷ್ಟು ಬೇಕಾಗಿತ್ತು ಅಷ್ಟು ಜನ ನಾವು ಟೀಚರ್ಸ್ ಕೊಟ್ಟಿದ್ದೀವಿ. ಮುಂದಿನ ಅದೇ ರೀತಿ ಖಂಡಿತವಾಗಿ ಎಲ್ಲರೂ ಕೂಡ ಒಳ್ಳೇದು ಮಾಡಬೇಕು. ಮಕ್ಕಳು ಈ ದೇಶದ, ಈ ಗ್ರಾಮದ, ಈ ನಾಡಿನ ಒಂದು ದೊಡ್ಡ ಆಸ್ತಿ. ಅವ್ರಿಗೆ ಪ್ರಯತ್ನ ಮಾಡೋಣ. ಒಳ್ಳೆ ಶಿಕ್ಷಣ ಮಕ್ಕಳಿಗೆ ಸಿಕ್ಕರೆ ಪ್ರತಿ ಮನೆಗೂ ಉದ್ಧಾರ ಆಗ್ತಾರೆ. ಪ್ರತಿ ಮನೆ ಉದ್ಧಾರ ಆಗ್ಬೇಕಾಗಿತ್ತಂದ್ರೆ ಮಕ್ಕಳು ವಿದ್ಯಾವಂತರ ಮಾಡ್ಬೇಕು. ಅದಕ್ಕೆ ನಾ ಯಾವಾಗಲೂ ಹಿರಿಯರಿಗೆ ಹೇಳ್ತಿರ್ತಾನೆ, ನೀವು ಯಾಕೆ ಕಷ್ಟಪಟ್ಟು ಆಸ್ತಿ ಮಾಡ್ತೀರಪ್ಪ, ಕಷ್ಟಪಟ್ಟು ಆಸ್ತಿ ಮಾಡಬಾರ್ದು, ಕಷ್ಟಪಟ್ಟು ಮಕ್ಕಳು ಓದಿಸ್ರಿ. ಮಕ್ಕಳು ಓದಿದ್ರೆ ನಿಮ್ಮ ಮನೆಗಳಲ್ಲಿ ಬೆಳಕು ಮೂಡುತ್ತೆ. ನಿಮ್ಮ ಮನೆಗಿರೋ ಲೈಟ್ ಬೆಳಕಲ್ಲ, ಮಕ್ಕಳ ವಿದ್ಯಾಭ್ಯಾಸ ನಿಜವಾಗಿ ಬೆಳಕಂತ ಯಾವಾಗಲೂ ಹೇಳ್ತಿರ್ತೀನಿ. ಆ ದೃಷ್ಟಿಯಲ್ಲಿ ಪ್ರತಿ ಮಕ್ಕಳು ಓದಿಸುವಂಥ ಪ್ರಯತ್ನ ಮಾಡಿರಿ. ಮುಸ್ಲಿಂ ಸಮುದಾಯದಲ್ಲಿ ಸ್ವಲ್ಪ ಓದಿಸುವಂಥ ಪ್ರಮಾಣ ಕಡಿಮೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಏನು ಬಿಡು ಅಂತ ತಿಳ್ಕೊಂಡು ಹೇಳಿ ನೀವು ವಿದ್ಯಾಭ್ಯಾಸ ಸ್ವಲ್ಪ ಆದ್ಯತೆ ಕಡಿಮೆ ಕೊಡ್ತೀರಾ. ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ದಯಮಾಡಿ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲದೇ ಎಲ್ಲ ಮಕ್ಕಳಿಗೆ ಚೆನ್ನಾಗಿ ಓದಿಸ್ರಿ. ಆ ಮನೆಯಿಂದ, ಆ ಮಕ್ಕಳ ಓದಿನಿಂದ ನಿಮ್ಮ ಮನೆಯಲ್ಲಿ ಬೆಳಕು ಮೂಡಿ, ಆ ಮಕ್ಕಳೇ ನಿಮ್ಮ ಮನೆ ಆಸ್ತಿಯಾಗಿ ಬೆಳಗ್ಗೆ ತಿಳ್ಕೊಂಡು ಹೇಳ್ತೀನಿ. ಯಾಕಂದ್ರೆ ಮಕ್ಕಳು ಖಂಡಿತವಾಗಿ ಏನೆಲ್ಲ ಆಗ್ಬಲ್ರು, ಸಣ್ಣ ಸಣ್ಣ ಸಮುದಾಯದಲ್ಲಿರ್ತಕ್ಕಂಥ ಮಕ್ಕಳು, ಬಡವರು ಮಕ್ಕಳು ಎಲ್ಲ ಉದ್ಧಾರ ಆಗಬೇಕಾದ್ರೆ ಒಂದೇ ದಾರಿ ಇರೋದ್ರಿ ಶಿಕ್ಷಣ ಅನ್ನೋದು. ಶಿಕ್ಷಣದಿಂದ ಮಾತ್ರ ಎಲ್ಲರೂ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ, ಇನ್ನು ಅದರಿಂದಲೂ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯೊಳಗೆ ಎಲ್ಲರಿಗೂ ಬೆಳಕನ್ನು ಮೂಡಿಸುವಂಥ ಶಿಕ್ಷಣವನ್ನು ನಾವೆಲ್ಲರೂ ಕೊಡಿಸುವಂಥ ಪ್ರಯತ್ನ ಮಾಡಬೇಕು. ಅದಕ್ಕೆ ತಂದೆ ತಾಯಿಗಳು ವಿದ್ಯೆ ಕೊಡಿಸದ ತಂದೆ, ಬುದ್ಧಿ ಹೇಳದ ಗುರು, ವಿದ್ಯೆಯನ್ನು ಬಂದು ನೋಡದ ತಾಯಿ, ಶುದ್ಧ ವೇರಿಗಳು ಸರ್ವಜ್ಞ ಅಂತ ಸರ್ವಜ್ಞನ ಹೇಳಿದ್ದಾರೆ. ಅಂದ್ರೆ ತಂದೆ ಆದಂಥ ಒಂದು ಕೆಲಸ ಏನಪ್ಪ ಅಂದ್ರೆ ಒಳ್ಳೆ ಶಾಲೆ ನೋಡಿ ಹಾಕೋದು, ವಿದ್ಯೆ ಕೊಡಿಸ್ಬೇಕು. ವಿದ್ಯೆ ಕೊಡಿಸೋದಂದ್ರೆ ಶಾಲೆಗೆ ಒಳ್ಳೆ ಕೆಲಸ, ಶಾಲೆಗೆ ಬಿಡಿಸ್ದಂಗೆ ಮಕ್ಕಳನ್ನ ಶಾಲೆಗೆ ಕಳ್ಸೋದು, ಅದು ಒಳ್ಳೆ ಶಾಲೆಗೆ ಕಳ್ಸೋದು, ಅದು ಅವನ ಕೆಲಸ. ಅಪ್ಪಂದು ಏನಪ್ಪ ಅಂದ್ರೆ ಕಾಳಜಿ ಮಾಡೋದು. ಮಾಸ್ತರ್ ಕೆಲಸ ಏನಪ್ಪ ಅಂದ್ರೆ ಬುದ್ಧಿ ಹೇಳೋದು, ಪಾಠ ಹೇಳೋದು. ಮಾಸ್ತರ್ ಬುದ್ಧಿ ಹೇಳಿಲ್ಲ, ಪಾಠ ಹೇಳಿಲ್ಲ ಅಂದ್ರೆ ಅವ್ರು ವೈರಿಗಳಿದ್ದಂಗೆ. ಅಪ್ಪ ಅದನ್ನು ಶಾಲೆ ಕಳಿಸಿಲ್ಲ ಅಂದ್ರೆ ಅವನು ವೈರಿಗಿದ್ದಂಗೆ. ಮಕ್ಕಳಿಗೆ ಅನಾನುಕೂಲತೆ ಆದಾಗ ಮಕ್ಕಳು ನೋಡಿ ನನ್ನ ತಾಯಿ ಯಾಕಿನ ವೈರಿಗಿದ್ದಂಗೆ. ಅದಕ್ಕೆ 3 ಜನ ವೈರಿ ಆಗ್ಬಾರ್ದಂದ್ರೆ ಅದ್ರ ವಿರುದ್ಧವಾಗಿ ಕೆಲಸ ಮಾಡ್ಬೇಕು. ಒಳ್ಳೆ ಶಾಲೆ ಕೊಡಬೇಕು, ನಿಮ್ಮ ಮಕ್ಕಳ ದೃಷ್ಟಿಯಲ್ಲಿ ವರ ಆಗ್ತೀರಿ. ಮಕ್ಕಳಿಗೆ ಬಂದಂದ್ರೆ ಒಳ್ಳೆ ಪಾಠ ಮಾಡಬೇಕು ಟೀಚರು, ಅವ್ರ ಮಕ್ಕಳ ಜೀವನದಲ್ಲಿ ವರ ಆಗ್ತೀರಿ. ಮಕ್ಕಳಿಗೆ ಅನಾನುಕೂಲತೆ ಆದಾಗ ತಾಯಿ ಸಪೋರ್ಟ್ ಮಾಡಬೇಕು, ಅದು ಅವಾಗ ವರ ಆಗ್ತೀರಿ. ಅದಕ್ಕೆ ಆ ರೀತಿ ತಂದೆ ತಾಯಿ ಗುರು ಜೀವನದಲ್ಲಿ ಮರಿಲಾರದಂತ ದೊಡ್ಡ ಆಸ್ತಿ, ಅವರೇ ದೇವರು. ಅದಕ್ಕೆ ತಂದೆ ತಾಯಿಗಳನ್ನ ಗೌರವಿಸುವಂಥ ಮನಸ್ಥಿತಿ, ಶಿಕ್ಷಕರನ್ನು ಗೌರವಿಸ್ತಿದ್ದೀವಿ ಇರುವಂಥ ಮನಸ್ಥಿತಿ ಬೆಳಿಬೇಕು. ಮಕ್ಕಳೆಲ್ಲರೂ ನಿಮ್ಮ ತಂದೆ ತಾಯಿಗಳನ್ನು ಪ್ರೀತಿಸ್ರಿ, ಜೊತೆಗೆ ನಿಮ್ಮ ಟೀಚರ್ಸ್ನು ಪ್ರೀತಿಸ್ರಿ. ಶಿಕ್ಷಕರನ್ನ ಯಾವಾಗ ಪ್ರೀತಿಸ್ತಿರೋ, ಶಿಕ್ಷಕರನ್ನ ಯಾವಾಗ ಇಷ್ಟಪಡ್ತಿರೋ, ಅವ್ರು ಹೇಳೋ ವಿಷಯಗಳು ಕಲಿತಾರೆ. ಆ ಮೂಲಕ ನಿಮ್ಗೆ ಜ್ಞಾನ ಬರುತ್ತೆ ಅಂತಕ್ಕಂಥ ಮಾತಿನಲ್ಲಿ ನಾವು ಬಹಳ ಸಂತೋಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ವಿಶೇಷವಾಗಿ ಒಳ್ಳೆ ಗೌರವಾನ್ವಿತ ಶಿಕ್ಷಕರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ನನ್ನೆಲ್ಲ ಕೆಲಸ ಇದ್ದು ಅದು ಮತ್ತೆ ಬೇಕಾದ್ರೆ 6 ಗಂಟೆ ಮೇಲ್ಪಟ್ಟು ನಾನು ಕೆಲಸ ಮಾಡ್ಕೋಬೋದು. ಆದರೆ ಈ ಶಿಕ್ಷಕರು ಗೌರವಿಸುವಂಥ ಈ ಕಾರ್ಯಕ್ರಮ ಸಿಗೋದಿಲ್ಲ ಅಂತ ತಿಳ್ಕೊಂಡು ಭಾಳ ಪ್ರೀತಿಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಆ ಶಿಕ್ಷಕರಿಗೆ ಅತ್ಯಂತ ಪ್ರೀತಿಯಿಂದ ನಾನು ಇಲಾಖೆ ಪರವಾಗಿ ಧನ್ಯವಾದ ಅರ್ಪಿಸ್ತಾ, ನಿಮಗೆಲ್ಲರೂ ಸನ್ಮಾನ ಮಾಡಿದ ಗೌರವಿಸಿ ಎಲ್ಲ ಮಕ್ಕಳಿಗೆ ಉತ್ತಮವಾದ ಭವಿಷ್ಯ ಆ ಎಲ್ಲ ಕೃಪೆ ನಮಗೆ ನಿಮಗೆಲ್ಲರಿಗೂ ಇರಲಿ ಅಂತಿಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹಲೋ 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 ನೆಚ್ಚಿನ ಕ್ಷೇತ್ರ